ಫ್ರೆಂಡ್ಸ್, ಕರ್ನಾಟಕದಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ರೆವಲ್ಯೂಷನ್ ಈಗ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಿದೆ. ರಾಜ್ಯದಲ್ಲಿ ಒಂದೇ ಬಾರಿ 1243 ಇವಿ ಚಾರ್ಜಿಂಗ್ ಸ್ಟೇಷನ್ ಸ್ಥಾಪನೆ ಮಾಡಲು ಸರ್ಕಾರ ದೊಡ್ಡ ಪ್ಲಾನ್ ಮಾಡ್ತಿದೆ. ಹೌದು, ಬೆಂಗಳೂರು ಮಾತ್ರ ಅಲ್ಲ, ರಾಜ್ಯದ ಹಲವಾರು ಜಿಲ್ಲೆಗಳಲ್ಲೂ ಈಗ ಇವಿ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ಮ್ಯಾಸಿವ್ ಆಗಿ ಬೆಳೆಯಲಿದೆ. ರಾಜ್ಯ ಸರ್ಕಾರವು ನೀಡಿರುವ ಮಾಹಿತಿಯ ಪ್ರಕಾರ ಈ ಯೋಜನೆಗೆ ಸುಮಾರು 503.86 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗುತ್ತಿದೆ. ಇದರಲ್ಲೂ ಮುಖ್ಯವಾಗಿ ಸಾರ್ವಜನಿಕ ಚಾರ್ಜಿಂಗ್ ಸ್ಟೇಷನ್ಸ್, ಹೈವೇ ಫಾಸ್ಟ್ ಚಾರ್ಜರ್ಸ್, ಅಪಾರ್ಟ್ಮೆಂಟ್ ಆ್ಯಂಡ್ ಕಮರ್ಷಿಯಲ್ ಚಾರ್ಜಿಂಗ್ ಪಾಯಿಂಟ್ಸ್, ನಗರ ಮತ್ತು ಗ್ರಾಮೀಣ ವಿಭಾಗದಲ್ಲಿ ಇವಿ ಸಪೋರ್ಟ್ ಇವೆಲ್ಲ ಸೇರಿ ಕರ್ನಾಟಕವನ್ನು ಇವಿ ಫ್ರೆಂಡ್ಲಿ ಸ್ಟೇಟ್ ಆಗಿ ಟ್ರಾನ್ಸ್ಫಾರ್ಮ್ ಮಾಡೋದು ಸರ್ಕಾರದ ಗುರಿ. ಇದೀಗ ರಾಜ್ಯದಲ್ಲಿ ಸುಮಾರು 123.26 ಕೋಟಿ ಯೂನಿಟ್ ವಿದ್ಯುತ್ ಬಳಕೆ ಇವಿ ಚಾರ್ಜಿಂಗ್ ಆಗಿ ಆಗುತ್ತಿದೆ ಎಂದು ವರದಿಯಾಗಿದೆ. ಆದರೆ ಮುಂದಿನ ವರ್ಷಗಳಲ್ಲಿ ಇವಿ ವಾಹನಗಳ ಸಂಖ್ಯೆ ಇನ್ನಷ್ಟು ಹೆಚ್ಚಾಗುವ ನಿರೀಕ್ಷೆ ಇದೆ. ಅದಕ್ಕಾಗಿ ಸರ್ಕಾರ ಈಗಲೇ ದೊಡ್ಡ ಮಟ್ಟದ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡುತ್ತಿದೆ. ಇದರಿಂದ ಜನರಿಗೆ ಏನು ಬೆನಿಫಿಟ್ ಗೊತ್ತಾ? ಪೆಟ್ರೋಲ್ ಖರ್ಚು ಕಮ್ಮಿ, ಪೊಲ್ಯೂಷನ್ ಕಡಿಮೆ, ಚಾರ್ಜಿಂಗ್ ಸ್ಟೇಷನ್ ಹುಡುಕೋ ಕಷ್ಟ ಕಡಿಮೆ, ಲಾಂಗ್ ಡ್ರೈವ್ ಟೆನ್ಷನ್ ಇಲ್ಲ, ಇವಿ ಓನರ್ಸ್ಗೆ ಹ್ಯೂಜ್ ಕನ್ವೀನಿಯನ್ಸ್. ಅಷ್ಟೇ ಅಲ್ಲ, ಈ ಪ್ರಾಜೆಕ್ಟಿಂದ ಸಾವಿರಾರು ಹೊಸ ಉದ್ಯೋಗಗಳು ಸೃಷ್ಟಿಯಾಗುತ್ತವೆ. ಎಕ್ಸ್ಪರ್ಟ್ಸ್ ಹೇಳುವ ಪ್ರಕಾರ ಮುಂದಿನ 5 ರಿಂದ 10 ವರ್ಷದಲ್ಲಿ ಭಾರತದ ರಸ್ತೆಗಳ ಮೇಲೆ ಇವಿ ವೆಹಿಕಲ್ಸ್ ಡಾಮಿನೇಟ್ ಮಾಡುವ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಆದರೆ ಅದಕ್ಕೆ ಬೇಕಾದ ಬಿಗ್ಗೆಸ್ಟ್ ಸಪೋರ್ಟ್ ಅಂದರೆ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್. ಅದನ್ನೇ ಈಗ ಕರ್ನಾಟಕದ ಅಗ್ರೆಸಿವ್ ಆಗಿ ಬಿಲ್ಡ್ ಮಾಡ್ತಿದೆ. ಹಾಗಾದರೆ ಫ್ರೆಂಡ್ಸ್, ಕರ್ನಾಟಕದ ಈ ದೊಡ್ಡ ಇವಿ ರೆವಲ್ಯೂಷನ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಫ್ಯೂಚರ್ನಲ್ಲಿ ನೀವು ಎಲೆಕ್ಟ್ರಿಕ್ ವೆಹಿಕಲ್ ಖರೀದಿಸ್ತೀರಾ? ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಕನ್ನಡ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.